ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋ ನರಗಳ ದುರ್ಬಲತೆಯಿಂದ ಬಳಲುತ್ತಿರುವ ಜನರ ಜೀವನವನ್ನು ಬದಲಾಯಿಸುವಷ್ಟು ಶಕ್ತಿಯುತವಾಗಿದೆ. ಹಲವರಿಗೆ ಕಾಲಿನ ತಳದಲ್ಲಿ ಜುಮ್ಮೆನ್ನಿಸುವಿಕೆ, ಸೂಜಿ ಚುಚ್ಚಿದಂತೆ ಅನುಭವ, ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಸಮಸ್ಯೆಗಳು ಕಾಣಿಸುತ್ತದೆ. ಕೆಲವರಿಗೆ ಕೈ ಅಥವಾ ಕಾಲು ಸುಮ್ಮನಾಗುತ್ತದೆ, ರಕ್ತ ಸರಿಯಾಗಿ ಹರಿಯುತ್ತಿಲ್ಲ ಎಂಬ ಫೀಲಿಂಗ್ ಬರುತ್ತದೆ. ಕೆಲವರು ಕಾಲಿನ ಕೆಳಭಾಗದಲ್ಲಿ ಉರಿ ಅಥವಾ ಬೆಂಕಿಯಂತೆ ಸುಡುವ ಅನುಭವವನ್ನು ಹೇಳುತ್ತಾರೆ. ಪಾದಗಳಿಗೆ ಮುಟ್ಟಿದಾಗ ಫೀಲಿಂಗ್ ತಡವಾಗಿ ಬರುತ್ತದೆ. ದೇಹದಲ್ಲಿ ಕಾರಣವಿಲ್ಲದೆ ದಣಿವು, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಇವೆಲ್ಲ ನರಗಳ ದುರ್ಬಲತೆಯ ಲಕ್ಷಣಗಳು. ಈ ಲಕ್ಷಣಗಳನ್ನು ಅನೇಕ ಜನರು ಸಾಮಾನ್ಯ ಸಮಸ್ಯೆ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ಸಮಯಕ್ಕೆ ಗಮನ ಕೊಡದಿದ್ದರೆ ಇದು ನಿಧಾನವಾಗಿ ಹೆಚ್ಚಾಗಬಹುದು. ವಿಶೇಷವಾಗಿ ಡಯಾಬಿಟಿಸ್ ಇರುವವರು, ವಿಟಮಿನ್ ಕೊರತೆ ಇರುವವರು, ಹೆಚ್ಚು ಸ್ಟ್ರೆಸ್ ಇರುವವರು ಮತ್ತು ದೀರ್ಘಕಾಲ ಔಷಧಿಗಳನ್ನು ತೆಗೆದುಕೊಳ್ಳುವವರಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸುತ್ತದೆ. ಆದ್ದರಿಂದ ಆರಂಭದಲ್ಲಿ ನರಗಳ ಆರೋಗ್ಯದ ಕಡೆಗೆ ಗಮನ ಕೊಡುವುದು ತುಂಬ ಮುಖ್ಯ. ಸರಿಯಾದ ಆಹಾರ, ಸರಿಯಾದ ಪೋಷಕಾಂಶಗಳು ಮತ್ತು ಸರಿಯಾದ ಜೀವನ ಶೈಲಿ ಇದ್ದರೆ ನರಗಳನ್ನು ಮತ್ತೆ ಬಲಪಡಿಸಬಹುದು ಮತ್ತು ಈ ಸಮಸ್ಯೆಗಳನ್ನು ನಿಧಾನವಾಗಿ ಕಡಿಮೆ ಮಾಡಬಹುದು. ಇದಕ್ಕೆ ಮತ್ತೊಂದು ಮುಖ್ಯ ಕಾರಣ ಡಯಾಬಿಟಿಸ್ ಅಥವಾ ದೀರ್ಘಕಾಲ ಅಸಿಡಿಟಿ. ಔಷಧಿಗಳನ್ನು ತೆಗೆದುಕೊಳ್ಳುವುದು, ಇಂತಹ ಕ್ಯಾಪ್ಸೂಲ್ಗಳು ಮತ್ತು ಟ್ಯಾಬ್ಲೆಟ್ಗಳು ನಿಧಾನವಾಗಿ ನಮ್ಮ ನರಮಂಡಲವನ್ನು ದುರ್ಬಲಗೊಳಿಸುತ್ತದೆ. ಈ ಫಾರ್ಮುಲಾ ತುಂಬ ಸರಳವಾಗಿದೆ, ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ಮಾಡಬಹುದು. ವಿಶೇಷ ಏನೆಂದರೆ ಮೊದಲ ವಾರದಲ್ಲಿ ಸ್ವಲ್ಪ ಫಲಿತಾಂಶ ಕಾಣಿಸಿಕೊಳ್ಳಬಹುದು. ಇದು ಯೂಟ್ಯೂಬ್ನಲ್ಲಿ ಎಲ್ಲೆಡೆ ಸಿಗುವ ಸಾಮಾನ್ಯ ಮಾಹಿತಿಯಲ್ಲ, ಇದು ಸೈನ್ಸ್ ಆಧಾರಿತ ಫಾರ್ಮುಲಾ. ಇದರ ಹಿಂದಿರುವ ತತ್ವ ಏನೆಂದರೆ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಸರಿಯಾಗಿ ನೀಡುವುದರಿಂದ ನರಗಳ ಪುನರ್ನಿರ್ಮಾಣ ಪ್ರಕ್ರಿಯೆ ಆರಂಭವಾಗುತ್ತದೆ. ಜೊತೆಗೆ ದೇಹದ ಒಳಗಿನ ಉರಿಯನ್ನು ಕಡಿಮೆ ಮಾಡುವುದರಿಂದ ನರಗಳ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಈ ಫಾರ್ಮುಲಾ ನಿಯಮಿತವಾಗಿ ಬಳಸಿದರೆ ನರಗಳ ಕಾರ್ಯಕ್ಷಮತೆ ನಿಧಾನವಾಗಿ ಸುಧಾರಿಸುತ್ತದೆ ಮತ್ತು ದೇಹದ ಒಟ್ಟು ಎನರ್ಜಿ ಲೆವೆಲ್ ಕೂಡ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಮೊದಲು ನರಗಳು ದುರ್ಬಲವಾಗುವುದಕ್ಕೆ ಕಾರಣ ಏನು ಎಂದು ತಿಳಿದುಕೊಳ್ಳೋಣ. ನಮ್ಮ ನರಗಳು ವಿದ್ಯುತ್ ತಂತಿಯಂತೆ ಕೆಲಸ ಮಾಡುತ್ತದೆ. ಆ ತಂತಿಯ ಮೇಲಿರುವ ರಕ್ಷಣಾತ್ಮಕ ಪದರವನ್ನು ಮೈಲಿನ್ ಶೀಟ್ ಎಂದು ಕರೆಯುತ್ತಾರೆ. ದೇಹದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್, ವಿಟಮಿನ್ ಇ, ಮೆಗ್ನೀಷಿಯಂ, ಜಿಂಕ್ ಮತ್ತು ಆಂಟಿ ಆಕ್ಸಿಡೆಂಟ್ ಕಡಿಮೆಯಾದಾಗ ಈ ರಕ್ಷಣಾತ್ಮಕ ಪದರ ದುರ್ಬಲವಾಗುತ್ತದೆ. ಇದರಿಂದ ನರಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಮತ್ತು ನಾವು ಮೊದಲಿಗೆ ಹೇಳಿದ ಎಲ್ಲ ಸಮಸ್ಯೆಗಳು ಆರಂಭವಾಗುತ್ತದೆ. ಇದರ ಜೊತೆಗೆ ದೇಹದಲ್ಲಿ ಉರಿ ಅಂದರೆ ಇನ್ಫ್ಲಮೇಷನ್ ಹೆಚ್ಚಾದರೂ ನರಗಳಿಗೆ ಹಾನಿಯಾಗುತ್ತದೆ. ರಕ್ತ ಸಂಚಾರ ಸರಿಯಾಗಿ ಆಗದಿದ್ದರೂ ನರಗಳಿಗೆ ಬೇಕಾದ ಪೋಷಕಾಂಶಗಳು ತಲುಪುವುದಿಲ್ಲ. ವಿಶೇಷವಾಗಿ ಹೆಚ್ಚು ಸಕ್ಕರೆ ಇರುವವರು, ವ್ಯಾಯಾಮ ಮಾಡದವರು, ಜಂಕ್ ಫುಡ್ ತಿನ್ನುವವರು ಮತ್ತು ನಿದ್ರೆ ಸರಿಯಾಗಿ ಮಾಡದವರಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸುತ್ತದೆ. ಆದ್ದರಿಂದ ನರಗಳನ್ನು ಬಲಪಡಿಸಲು ಕೇವಲ ಔಷಧಿ ಮಾತ್ರ ಸಾಕಾಗುವುದಿಲ್ಲ. ಸರಿಯಾದ ಪೋಷಕಾಂಶಗಳು, ಉತ್ತಮ ರಕ್ತ ಸಂಚಾರ ಮತ್ತು ಆರೋಗ್ಯಕರ ಜೀವನ ಶೈಲಿ ತುಂಬಾ ಮುಖ್ಯ. ಈ ಸಮಸ್ಯೆಗೆ ಪರಿಹಾರವಾಗಿ 4 ಮುಖ್ಯ ಪದಾರ್ಥಗಳಿಂದ ಈ ಪವರ್ಫುಲ್ ಫಾರ್ಮುಲಾ ತಯಾರಿಸಲಾಗಿದೆ. ಮೊದಲನೆಯದು ಅಗಸೆ ಬೀಜಗಳು ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್. ಇದು ಒಮೆಗಾ 3 ಫ್ಯಾಟಿ ಆಸಿಡ್ನ ಶ್ರೀಮಂತ ಮೂಲವಾಗಿದೆ. ಇದು ನರಗಳ ಉರಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಸಿಗ್ನಲ್ ಟ್ರಾನ್ಸ್ಮಿಷನ್ ಸುಧಾರಿಸುತ್ತದೆ. ಎರಡನೆಯದು ಬಾದಾಮಿ. ಇದರಲ್ಲಿ ವಿಟಮಿನ್ ಇ ಮತ್ತು ಮೆಗ್ನೀಷಿಯಂ ಇರುತ್ತದೆ. ಇದು ನರಗಳನ್ನು ಯುವವಾಗಿಡಲು ಸಹಾಯ ಮಾಡುತ್ತದೆ. ಬಾದಾಮಿ ನರಗಳಿಗೆ ಪೋಷಣೆ ನೀಡುತ್ತದೆ ಮತ್ತು ಮೆದುಳಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ವಿಶೇಷವಾಗಿ ನೆನೆಸಿದ ಬಾದಾಮಿ ತಿನ್ನುವುದರಿಂದ ಅದರ ಪೋಷಕಾಂಶಗಳು ದೇಹಕ್ಕೆ ಸುಲಭವಾಗಿ ಶೋಷಣೆಯಾಗುತ್ತದೆ. ಈ 2 ಪದಾರ್ಥಗಳು ನರಗಳಿಗೆ ಬೇಕಾದ ಮುಖ್ಯ ಪೋಷಕಾಂಶಗಳನ್ನು ನೀಡುತ್ತದೆ ಮತ್ತು ನಿಧಾನವಾಗಿ ನರಗಳ ಬಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಯಮಿತವಾಗಿ ಬಳಸಿದರೆ ಕಾಲಿನಲ್ಲಿ ಜುಮ್ಮೆನ್ನಿಸುವಿಕೆ, ಸುಮ್ಮನಾಗುವುದು ಮತ್ತು ಉರಿ ಅನುಭವ ಇಂತಹ ಸಮಸ್ಯೆಗಳು ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಮೂರನೆಯ ಪದಾರ್ಥ ಬಂದು ಪಂಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ.
ಇದರಲ್ಲಿ ಜಿಂಕ್ ಮತ್ತು ಮೆಗ್ನೀಷಿಯಂ ಇರುತ್ತದೆ. ಇದು ನರಗಳನ್ನು ರಿಲ್ಯಾಕ್ಸ್ ಮಾಡುತ್ತದೆ ಮತ್ತು ಹಾನಿಯನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. 4ನೇಯದು ಅರಶಿನ. ಇದರಲ್ಲಿ ಕರ್ಕ್ಯೂಮಿನ್ ಎಂಬ ಶಕ್ತಿಶಾಲಿ ಆಂಟಿ ಇನ್ಫ್ಲಮೆಂಟರಿ ಅಂಶ ಇದೆ. ಇದು ಉರಿಯನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಸ್ವಲ್ಪ ಕಾಳುಮೆಣಸು ಸೇರಿಸಿದರೆ ಅರಶಿನದ ಶೋಷಣೆ ಉತ್ತಮವಾಗುತ್ತದೆ. ಈ 2 ಪದಾರ್ಥಗಳು ಸೇರಿ ನರಗಳ ಉರಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ನರಗಳ ರಿಪೇರಿ ಪ್ರಕ್ರಿಯೆಯನ್ನು ವೇಗವಾಗಿ ಮಾಡುತ್ತದೆ. ಕುಂಬಳಕಾಯಿ ಬೀಜಗಳು ನರಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ಮಸಲ್ ಕ್ರ್ಯಾಂಪ್ಸ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅರಶಿನ ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಮತ್ತು ದೇಹದ ಒಳಗಿನ ಉರಿಯನ್ನು ಕಡಿಮೆ ಮಾಡುತ್ತದೆ. ಕಾಳುಮೆಣಸು ಅರಶಿನದ ಕರ್ಕ್ಯೂಮಿನ್ ದೇಹದಲ್ಲಿ ಸರಿಯಾಗಿ ಶೋಷಣೆಯಾಗಲು ಸಹಾಯ ಮಾಡುತ್ತದೆ. ಈ ಎಲ್ಲ ಪದಾರ್ಥಗಳು ಒಟ್ಟಿಗೆ ಸೇರಿ ಒಂದು ನ್ಯಾಚುರಲ್ ನರ ಟಾನಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ನಿಯಮಿತವಾಗಿ ತೆಗೆದುಕೊಂಡರೆ ನರಗಳ ದುರ್ಬಲತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಜುಮ್ಮೆನ್ನಿಸುವಿಕೆ, ಸುಮ್ಮನಾಗುವುದು, ಉರಿಯಂತಹ ಸಮಸ್ಯೆಗಳು ಕಡಿಮೆಯಾಗಲು ಸಹಾಯವಾಗುತ್ತದೆ. ಜೊತೆಗೆ ದೇಹದಲ್ಲಿ ಶಕ್ತಿ ಮತ್ತು ಸ್ಟ್ಯಾಮಿನಾ ಕೂಡ ಹೆಚ್ಚಾಗುತ್ತದೆ. ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಈ ಫಾರ್ಮುಲಾವನ್ನು ತಯಾರಿಸಲು 1 ಬಟ್ಟಲು ಫ್ರೆಶ್ ಮೊಸರು ಬೇಕು. ಫ್ರಿಜ್ನಿಂದ ತೆಗೆದ ತಣ್ಣನೆಯ ಮೊಸರು ಬೇಡ, ರೂಮ್ ಟೆಂಪರೇಚರ್ನಲ್ಲಿ ಇರಬೇಕು. ಅದಕ್ಕೆ 1 ಚಿಕ್ಕ ಚಮಚ ಅಗಸೆ ಬೀಜದ ಪೌಡರ್, 4 ನೆನೆಸಿದ ಬಾದಾಮಿ, 1 ಚಮಚ ಪಂಪ್ಕಿನ್ ಸೀಡ್ಸ್ ಪೌಡರ್ ಅಂದರೆ ಕುಂಬಳಕಾಯಿ ಬೀಜದ ಪೌಡರ್, 1 ಚಿಟಿಕೆ ಕಾಳು ಮೆಣಸು, 2 ಚಿಟಿಕೆ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ಮಧ್ಯಾಹ್ನ ಊಟದ ನಂತರ ಅಥವಾ ಸಂಜೆ ತೆಗೆದುಕೊಳ್ಳಬೇಕು. ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬಾರದು. ಈ ಮಿಶ್ರಣವನ್ನು ನಿಧಾನವಾಗಿ ಚೆನ್ನಾಗಿ ಜಗಿದು ತಿನ್ನುವುದು ಉತ್ತಮ. ಏಕೆಂದರೆ ಜಗಿದು ತಿಂದರೆ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಕನಿಷ್ಠ 45 ದಿನಗಳು ನಿರಂತರವಾಗಿ ತೆಗೆದುಕೊಂಡರೆ ಉತ್ತಮ ಫಲಿತಾಂಶ ಕಾಣಬಹುದು. ಈ ಸಮಯದಲ್ಲಿ ಹೆಚ್ಚು ನೀರು ಕುಡಿಯುವುದು, ಪ್ರತಿದಿನ ಸ್ವಲ್ಪ ನಡೆಯುವುದು ಅಥವಾ ವ್ಯಾಯಾಮ ಮಾಡುವುದು ತುಂಬ ಮುಖ್ಯ. ಜೊತೆಗೆ ಹೆಚ್ಚು ಸಕ್ಕರೆ ಇರುವ ಆಹಾರ, ಜಂಕ್ ಫುಡ್ ಮತ್ತು ಹೆಚ್ಚು ಎಣ್ಣೆಯ ಆಹಾರವನ್ನು ಕಡಿಮೆ ಮಾಡಿದರೆ ಈ ಫಾರ್ಮುಲಾದ ಫಲಿತಾಂಶ ಇನ್ನೂ ಬೇಗ ಸಿಗುತ್ತದೆ. ನಿಯಮಿತವಾಗಿ ಬಳಸಿದರೆ ನರಗಳ ಬಲ ಹೆಚ್ಚಾಗುತ್ತದೆ. ಜುಮ್ಮೆನ್ನಿಸುವಿಕೆ ಮತ್ತು ಸುಮ್ಮನಾಗುವ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈ ಫಾರ್ಮುಲಾವನ್ನು ಕನಿಷ್ಠ 45 ದಿನಗಳು ತೆಗೆದುಕೊಳ್ಳಬೇಕು. ಮೃದುವಾದ ಸಮಸ್ಯೆ ಇದ್ದರೆ ಮೊದಲ ವಾರದಲ್ಲಿ ಸ್ವಲ್ಪ ಸುಧಾರಣೆ ಕಾಣಬಹುದು. 2 ವಾರಗಳಲ್ಲಿ ಸ್ಪಷ್ಟ ಫಲಿತಾಂಶ ಕಾಣಬಹುದು. ಗಂಭೀರ ಸಮಸ್ಯೆ ಇದ್ದರೆ ವಿಟಮಿನ್ B12 ಟೆಸ್ಟ್ ಮಾಡಿಸಿಕೊಳ್ಳುವುದು ಮತ್ತು ಡಾಕ್ಟರ್ ಸಲಹೆ ಪಡೆಯುವುದು ಮುಖ್ಯ. ಇದು ತಕ್ಷಣದ ಚಿಕಿತ್ಸೆ ಅಲ್ಲ, ಆದರೆ ಉತ್ತಮ ಸಪೋರ್ಟ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತದೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ಪದಾರ್ಥಗಳಲ್ಲಿ ಅಪಾರ ಶಕ್ತಿ ಇದೆ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ದಯವಿಟ್ಟು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ. ಸದಾ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಇದರ ಜೊತೆಗೆ ನಿಯಮಿತ ಜೀವನ ಶೈಲಿ ಕೂಡ ಬಹಳ ಮುಖ್ಯ. ಸಾಕಷ್ಟು ನಿದ್ರೆ, ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು ನರಗಳ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತದೆ. ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವುದು ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾದ ಆಹಾರ ಸೇವಿಸುವುದು ಕೂಡ ಅಗತ್ಯ. ಯಾವುದೂ ಸಹ ಒಂದು ದಿನದಲ್ಲಿ ಫಲ ನೀಡುವುದಿಲ್ಲ. ಆದ್ದರಿಂದ ಸಹನೆ ಮತ್ತು ನಿಯಮಿತ ಬಳಕೆ ಬಹಳ ಮುಖ್ಯ. ನಿಮ್ಮ ದೇಹವನ್ನು ಕೇಳಿ ಅದರ ಅಗತ್ಯಗಳನ್ನು ಗಮನಿಸಿ. ಆರೋಗ್ಯವನ್ನು ಮೊದಲ ಆದ್ಯತೆಯಾಗಿ ಇಡಿ. ನಿಮ್ಮ ಆರೋಗ್ಯವೇ ನಿಮ್ಮ ಸಂಪತ್ತು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.